ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕುರಿತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಐಟಿ ಜಿಎಸ್ಟಿ ಪಾವತಿಸುವವರು ಕೂಡ ಇದರ ಅನುಕೂಲವನ್ನು ಪಡಿತಾ ಇದ್ದಾರೆ ಎಂಬ ದೂರು ಬಂದಿದೆ, ಪರಿಶೀಲಿಸ್ತೀವಿ ಅಂತ ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕುರಿತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದು, ಕತ್ತರಿ ಹಾಕೋದು, ಬದಲಾವಣೆ ಮಾಡೋದು ಎಲ್ಲ ಸುಳ್ಳು ಸುದ್ದಿ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋರು ಕೂಡ ಇದರ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ಎಂಬ ದೂರು ಬರ್ತಾ ಇದೆ. ಹಾಗಾಗಿ ಐಟಿ ಜಿಎಸ್ಟಿ ಪಾವತಿಸುವವರ ವಿಚಾರವಾಗಿ ಪರಿಶೀಲನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಯಾವುದರಲ್ಲಿ ಸಮಸ್ಯೆ ಇದೆಯೋ ಅದನ್ನಷ್ಟೇ ಪರಿಶೀಲನೆ ಮಾಡ್ತೀವಿ. ಶಾಸಕರಿಗಾಗ್ಲಿ ಸಚಿವರಿಗಾಗ್ಲಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಸುದ್ದಿ ಸುಳ್ಳು ಅಂತ ಕೂಡ ಹೇಳಿದ್ದಾರೆ. ದೊಡ್ಡ ಯೋಜನೆ ಕೊಟ್ಟಿದ್ದಾರೆ ಅಂತ ವಿಪಕ್ಷಗಳಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಊಹಾಪೋಹಗಳನ್ನ ಹಬ್ಬಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಚನೆ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ರೇವಣ್ಣವರು ಮತ್ತು ಕ್ಯಾಬಿನೆಟ್ನಲ್ಲಿ 5 ಜನ ಉಪಾಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ. ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಒಬ್ಬೊಬ್ಬರನ್ನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು 15 ಜನ ಮೆಂಬರ್ಸ್ ಕೂಡ 14 ಸದಸ್ಯರು, ಒಟ್ಟು 15 ಜನ ಅವ್ರನ್ನ ಮಾಡಿದ್ದೇವೆ. ಅಧ್ಯಕ್ಷರುಗಳು ಜಿಲ್ಲಾ ಮಟ್ಟಕ್ಕೆ ಸದಸ್ಯರಾಗಿರ್ತಾರೆ. ಪದಾಧಿಕಾರಿಗಳು ಎಲ್ಲ ವರ್ಗದವರು ಸೇರಿ ಪದಾಧಿಕಾರಿಗಳು ಗ್ಯಾರಂಟಿ ಸಮಿತಿಲಿ ಇರ್ತಾರೆ. ಅವ್ರಿಗೆ ಕ್ಷೇತ್ರದಲ್ಲಿ ತಾಲೂಕುಗಳಲ್ಲಿ ತಾಲೂಕ್ ಪಂಚಾಯತಿಗಳಲ್ಲಿ ಕೊಡಬೇಕು, ಇಲ್ಲಿ ವಾರ್ಡ್ಗಳಲ್ಲಿ ಕೊಡಬೇಕು, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಜಿಲ್ಲಾ ಪಂಚಾಯತಿಲಿ ಕೊಡಬೇಕು ಅಂತ ಹೇಳಿ ನಾವೀಗಾಗಲೇ ಆದೇಶವನ್ನು ಕೊಟ್ಟಿದ್ದೇವೆ. ಆ ಪ್ರಕಾರ ಬೆಂಗಳೂರು ನಗರದಲ್ಲೂ ಕೂಡ ಕಾರ್ಪೊರೇಷನಲ್ಲಿ ಜಿ ಕೃಷ್ಣಪ್ಪನವ್ರಿಗೆ ಮೇನ್ ಕಾರ್ಪೊರೇಷನ್ ಆಫೀಸಲ್ಲಿ ಕೊಟ್ಟಿದ್ದೇವೆ, ಅಸೆಂಬ್ಲಿ ವೈಸು. ಇಲ್ಲೂ ಕೂಡ ನಮ್ಮ ಪದ್ಮನಾಭನಗರ ವಾರ್ಡಲ್ಲಿ ವಾರ್ಡ್ ಆಫೀಸಲ್ಲಿ. ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಗ್ಯಾರಂಟಿ ಯೋಜನೆಯ ಲಾಭವನ್ನ ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯ ಹೋಲ್ಸೇಲ್ ಆಗಿ ಗ್ಯಾರಂಟಿ ಕೊಡುವುದು ಸಮರ್ಥವಲ್ಲ. ಅದರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಹರಿಸಬೇಕು ಅಂತ ಆಗಾಗ್ಗೆ ವರದಿ ಆಗ್ತಾ ಇದ್ರು ಕೂಡ ಹೆಚ್ಚು ಫೋಕಸ್ ಮಾಡಿರಲಿಲ್ಲ ಅನ್ಸುತ್ತೆ. ಬಟ್ ಈಗ ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆಯಾ? ಅವರ ಹೇಳಿಕೆ ಗಮನಿಸ್ತಾ ಇದ್ರೆ ದಿವ್ಯ, ಒಂದು ಈ ವಿಚಾರದಲ್ಲಿ ಮೊದಲಿಂದಲೂ ಕೂಡ ಸಚಿವ ಸಂಪುಟ ಸಹೋದ್ಯೋಗಿಗಳು ಕೆಲವು ಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು. ಅದರಲ್ಲೂ ಲೋಕಸಭೆ ಚುನಾವಣೆ ಆದ ನಂತರದಲ್ಲಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳು ಜೊತೆಗೆ ಕೆಲವು ಶಾಸಕರು ಕೆಲವರು ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಂದರೆ ನಮಗೆ ಅದು ವರ್ಕೌಟ್ ಆಗಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ಕೊಂಡು. ಆದರೆ CM ಮೊದಲಿಂದಲೂ ಕೂಡ ಒಂದು ವಾದವನ್ನು ಮಾಡ್ತಾ ಇದ್ರು. ಯಾವ ಕಾರಣಕ್ಕೂ ಕೂಡ ಮಾತು ಕೊಟ್ಟಾಗಿದೆ, ಗ್ಯಾರಂಟಿಯನ್ನು ವಾಪಸ್ ಪಡೆಯುವ ಅಥವಾ ಅದರಲ್ಲಿ ಏನಾದರೂ ಒಂದಷ್ಟು ಕಡಿತವನ್ನು ಮಾಡುವಂತಹ ಯೋಚನೆಗಳು ಇಲ್ಲ ಅನ್ನುವಂಥದ್ದು. ಆದರೆ ಈಗ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸಂಪುಟ ಸಹೋದ್ಯೋಗಿಗಳು ಕೆಲವರು AICC ನಾಯಕರ ಜೊತೆಗೆ ನಡೆಸಿರುವಂಥ ಮಾತುಕತೆಯಲ್ಲಿ ಇಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದರೆ AICC ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನವನ್ನು ಮಾಡಿ ಆ ರೀತಿ ಏನಾದರೂ ಸಮೀಕ್ಷೆ ನಡಿಬೇಕು ಅನ್ನೋದಾದರೆ ಅಥವಾ ಪರಿಷ್ಕರಣೆ ಮಾಡಬೇಕು ಅನ್ನೋದಾದರೆ ಅನ್ನುವಂಥದ್ದು. ಆದರೆ ಮುಖ್ಯಮಂತ್ರಿಗಳು ಸಮೀಕ್ಷೆಗೆ ಒಲವನ್ನು ತೋರಿದ್ದಾರೆ ಅನ್ನುವಂಥದ್ದು. ಅಂದರೆ ಇದರಿಂದ ಏನಾಗ್ತಾ ಇದೆ, ಸರಿಯಾಗಿ ತಲುಪ್ತಾ ಇದೆಯಾ ಇಲ್ವಾ ಜನರಿಗೆ ಅನ್ನುವಂಥ ಸಮೀಕ್ಷೆಗೆ ಸಿದ್ಧವಿದ್ದಂತಿದೆ. ಆದರೆ ಅದನ್ನು ಪರಿಷ್ಕರಣೆ ಮಾಡುವ ವಿಚಾರದಲ್ಲಿ ಹೆಚ್ಚಿನ ಒಲವಿದ್ದಂತೆ ಕಾಣಿಸ್ತಾ ಇಲ್ಲ. ಆದರೆ ಸಂಪುಟ ಸಹೋದ್ಯೋಗಿಗಳಿಗೆ ಅನಗತ್ಯವಾದ ವೆಚ್ಚವನ್ನು ಕಡಿತ ಮಾಡಲಿಕ್ಕೆ ಇದು ಅನುಕೂಲಕರ ಅನ್ನುವಂಥದ್ದು. ಯಾಕಂದರೆ ಕೆಲವು ಶ್ರೀಮಂತರು ಅಥವಾ ಅನುಕೂಲಸ್ಥರು ಕೂಡ ಇದರ ಲಾಭವನ್ನು ಹೇಗಿದ್ರೂ ಸಿಗ್ತಾ ಇದೆ ಫ್ರೀಯಾಗಿ ಅನ್ನೋ ಕಾರಣಕ್ಕೆ ಪಡಿತಾ ಇದ್ದಾರೆ ಅನ್ನುವಂಥದ್ದು. ಅದನ್ನು ಯಾವ ಮಾನದಂಡದ ಮೇಲೆ ಸರಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಏನಾದರೂ ಸಮೀಕ್ಷೆಯ ನಂತರದಲ್ಲಿ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದರೆ ಸರ್ಕಾರ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕೆಲವರಿಗೆ ಕಡಿತವನ್ನು ಮಾಡಲೂಬಹುದು, ಅಥವಾ ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಪದೆಯೂ ಇರಬಹುದು. ಅದು ಆನಂತರದ ವಿಚಾರ. ಆದರೆ ಸದ್ಯಕ್ಕೆ ಈ ಚರ್ಚೆ ಗ್ಯಾರಂಟಿಯ ಸಮೀಕ್ಷೆಯ ಹಂತಕ್ಕೆ ಬಂದು ನಿಲ್ಲುವಂಥ ಅಥವಾ ಸಮೀಕ್ಷೆ ಮಾಡಿಸುವ ಹಂತಕ್ಕೆ ಬಂದು ನಿಲ್ಲುವಂಥ ಸಾಧ್ಯತೆಗಳೇ ಹೆಚ್ಚದಂತೆ ಕಾಣಿಸ್ತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಗ್ಯಾರಂಟಿ ಸ್ಕೀಮ್ಗಳ ಪರಿಷ್ಕರಣೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕರು ಕೂಡ ಇದೀಗ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ, ಲೇವಡಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಸ್ಕೀಮ್ಗಳ ಪರಿಷ್ಕರಣೆ ಚರ್ಚೆ ಆಗ್ತಾ ಇದ್ದು ಸರ್ಕಾರದ ವಿರುದ್ಧ ವಿಜೇಂದ್ರ ಮತ್ತು ಅಶೋಕ್ ಲೇವಡಿ ಮಾಡಿದ್ದಾರೆ. ಬಿಟ್ಟಿ ಭಾಗ್ಯವನ್ನ ವಿತರಿಸಲು ಆಗ್ತಿಲ್ಲ, ನಿರ್ವಹಿಸಲು ಸಾಧ್ಯವಾಗ್ತಿಲ್ಲ.
ಬೇಕಾದ ಹಣವನ್ನ ಹೊಂದಿಸಲು ಆಗ್ತಿಲ್ಲ ಇವ್ರ ಕೈಲಿ. ಸಂಪೂರ್ಣವಾಗಿ ನಿಲ್ಲಿಸಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ರಾಜ್ಯದ ಜನತೆ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಜನರಿಗೆ ಗ್ಯಾರಂಟಿ ಹೆಸರಿನಲ್ಲಿ ಮಕ್ಮಲ್ ಟೋಪಿ ಹಾಕಲಾಗ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಮಾಡಿದಾಗ ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ರು. ಚರ್ಚೆ ಮಾಡಬೇಕಾಯ್ತು, ಎಷ್ಟು ಫಲಾನುಭವಿಗಳಿರ್ತಾರೆ, ದುಡ್ಡು ಎಲ್ಲಿಂದ ಬರ್ತದೆ. ಫಸ್ಟು ನಮ್ಮ ಇರೋವಂಥ ನಮ್ಮ ಆರ್ಥಿಕ ಸ್ಥಿತಿ ಅವತ್ತಿಗವತ್ತು ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟರೆ ಒಂದು ನಯಾ ಪೈಸಾನೂ ಎಕ್ಸ್ಟ್ರಾ ಬರಲ್ಲ. ಪ್ರತಿ ವರ್ಷವೂ ನಾವು 1 ಲಕ್ಷ ಕೋಟಿ ಸಾಲ ಮಾಡಬೇಕು. ಪ್ರತಿ ವರ್ಷವೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಪ್ರತಿ ವರ್ಷವೂ ಕೂಡ 1 ಲಕ್ಷದ ಮೇಲೆ ಸಾಲ ಮಾಡಬೇಕು. ಹಂಗೆ ಗೊತ್ತಿದ್ದು ಕೂಡ 65,000 ಕೋಟಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ ದುಡ್ಡು?